ಡ್ಯಾನ್ಸ್ಗೋಸ್ಕರ ಸ್ಟ್ರೈಟ್ ಫಿಲಮ್ ತೆಗಿಬೇಕಂತ ಹೇಳ್ತಾ ಇದ್ರಲ್ಲ, ಇಷ್ಟು ದಿವಸ ಒಳ್ಳೆ ಫಿಲಮ್ ತೆಗ್ದವ್ರೆ ನೋಡ್ರಿ. ಸೂಪರ್ ಡೂಪರ್ ಇಟ್ಟು ಪವರ್ ಸ್ಟಾರು ಒಳ್ಳೆ ಬಾಯಿ ಬರ್ತಾ ಇಲ್ಲ ಎಲ್ಲ ಹೋಗ್ಬಿಟ್ಟು ಏಳು ಬಣ್ಣಗಳು ಸೇರಿದಂತೆ ಕಾಮನ್ ಅಬಿಲ್ಲು, 7 ಗುಣಗಳು ಸೇರಿದಂತೆ ಪವರ್ ಸ್ಟಾರ್ ದಿಲ್. ಜಾತಿಂದ ಹೆಂಗೆ ಸೂಪರ್ ಬ್ಲಾಕ್ ಬಸ್ಟರ್ ಚೆನ್ನಾಗಿದೆ. ಸೂಪರ್ ಇದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಕ್ಸಲೆಂಟ್ ಇದೆ. ಮೂವಿ ಕಂಬ್ಯಾಕ್ ಮತ್ತು ಏನೋ ಪವರ್ ಸ್ಟಾರ್ ಎಲ್ಲ ಹಿಟ್ ಕೊಟ್ಟಿದ್ದಾರೆ. ನೋಡ್ಬೋದು, ಏನು ತೊಂದರೆ ಇಲ್ಲ. ಸಖತ್ತಿದೆ ಮೂವಿ, ಎಲ್ಲ ಎಂಜಾಯ್ ಮಾಡ್ಬೋದು. ಫುಲ್ ಎಂಜಾಯ್ ಮಾಡಿದ್ವಿ ನಾವು. ಜೈ ಪವರ್ ಸ್ಟಾರ್. ಪವನ್ ಕಲ್ಯಾಣ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ದೊಡ್ಡ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿಯಾಗಿದೆ. ಮಿಡ್ ನೈಟ್ 10 ಗಂಟೆ ನಿದ್ದೆಗೆಟ್ಟು ಬಂದ್ವಿ. ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅನ್ಕೋಬಿಡಿ. ಅವ್ರು ನಾರ್ಮಲ್ ಆಗಿದ್ದಾಗಲೇ ಕ್ರೇಜ್ನ ತಪ್ಸಕ್ಕೆ ಆಯ್ತಿರ್ಲಿಲ್ಲ. ಇವಾಗ ಡೆಪ್ಯೂಟಿ CM ಆಗಿಬಿಟ್ಟವ್ರೆ. ಬ್ಲಾಸ್ಟ್ ಬ್ರೋ. ಅವ್ರ ಎಂಟ್ರಿಲೇ ಅವ್ರ ಸ್ವ್ಯಾಗು, ಅವ್ರ ಫೈರು, ಅದನ್ನ ನೋಡೋಕ್ಕೆ 1,000 ರೂಪಾಯಿ ಟಿಕೆಟ್ ಕೊಟ್ಟು ಬಂದರೂ ವೇಸ್ಟ್ ಆಗಲ್ಲ. ಆ ಥರ ಮನೋರಂಜಿಸಿದ್ದಾರೆ ನಮ್ಮ ಪವನ್ ಕಲ್ಯಾಣ್ ಅವರು. ನೆಕ್ಸ್ಟ್ ಲೆವೆಲ್ ಒಯ್ದಿದೆ ಸಿನಿಮಾ ಮಾತ್ರ. ಸೂಪರಾಗಿ ಮಾಡಿದ್ದಾರೆ ಬ್ರೋ. ಡೈರೆಕ್ಷನು ನೆಕ್ಸ್ಟ್ ಲೆವೆಲಲ್ಲಿದೆ. ಪವನ್ ಕಲ್ಯಾಣ್ ಅಣ್ಣ, ನೀವು ಎಲೆಕ್ಷನಲ್ಲಿ ಇವಾಗ ಗೆದ್ದಿದ್ದೀರಾ. ಏನಂದರೆ ಒಬ್ಬ ಹೀರೋ ಮನ್ಸು ಪಟ್ಟರೆ ಅವ್ರ ಫ್ಯಾನ್ಸ್ಗೋಸ್ಕರ ಏನಾದರೂ ಹೆಲ್ಪ್ ಮಾಡಿದ್ರೆ ಅವರು ತಗೊಂಡಾಗ ಎಲ್ಲೋ ತೋರಿಸ್ಬಿಡ್ತಾರೆ ಅಂತ ಅವ್ರನ್ನ ನಿಜ ಜೀವನದಲ್ಲೂ ಡೆಪ್ಯೂಟಿ CM ಮಾಡಿದಾರಲ್ಲ, ಅದರಲ್ಲೇ ಗೊತ್ತಾಗುತ್ತೆ. ಸೂಪರಾಗಿ ತೋರಿಸಿದ್ದಾರೆ. ಕೆಲವೊಂದು ಕತೆ ನಾವು ಬುಕ್ಕಲ್ಲಿ ಓದಿದ್ವಿ, ಅದನ್ನು ಲೈವ್ ಆಗಿ ನೋಡ್ಬೇಕಂದ್ರೆ ಮಕ್ಕಳೆಲ್ಲ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಸಿನಿಮಾಗೆ ತೋರಿಸ್ಬೇಕು. ನಮ್ಮ ಸನಾತನ ಧರ್ಮ ಹೆಂಗಿದೆ ಅಂತ ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಎಲ್ಲ ಬಂದು ಈ ಸಿನಿಮಾ ನೋಡಿ, ಅರಾರ ವೀರ ಮಲ್ಲು ಅಂತ ಸೂಪರಾಗಿದೆ. ನೆಕ್ಸ್ಟ್ ಲೆವೆಲ್ ಸಿನಿಮಾ. ನೆಗೆಟಿವ್ ಸೈಡ್ ಸೆಕೆಂಡ್ ಹಾಫ್ ಲ್ಯಾಗ್ ಆಯಿತು ಬ್ರೋ. ಅದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಪವನ್ ಕಲ್ಯಾಣ್ ಆ್ಯಕ್ಟಿಂಗ್ ನೋಡೋಕ್ಕೋಸ್ಕರಾರು ಹೋಗ್ಬೇಕು ಬ್ರೋ. ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ. ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ MM ಕಿರವಾಣಿ ನೆಕ್ಸ್ಟ್ ಲೆವೆಲ್. ಅವ್ರ ಬಾಹುಬಲಿ, ಇವಾಗ ತ್ರಿಬಲ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು. ಅವ್ರು ನೆಕ್ಸ್ಟ್ ಲೆವೆಲಲ್ಲಿ ಬಾರಿಸಿದ್ದಾರೆ. ಅವ್ರ ಬಗ್ಗೆ ಮಾತಾಡೋದು ದೊಡ್ಡವರು ನಾವಲ್ಲ. ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಓಕೆ ಅಲ್ಲ, ಇಲ್ಲ ಮೂವಿ ಮಾತ್ರ ಚೆನ್ನಾಗಿದೆ. ಸನಾತನ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ್ಯಕ್ಷನ್ ಮಾತ್ರ, ಅವರ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೋದು. ಎಲ್ಲ ಫ್ಯಾಮಿಲೀಸು ಬಂದು ನೋಡಿ. ಎಲ್ಲ ಫ್ಯಾನ್ಸ್ಗೆ ಹೇಳ್ತೀನಿ, ಆರಾಮಾಗಿ ನೋಡ್ಬೋದು. ಚೆನ್ನಾಗಿದೆ. ಏನಿದೆ ಫ್ಯಾಮಿಲಿ ಜೊತೆ ಕೂಡ ಬಂದು ನೋಡ್ಬೋದು. ತುಂಬ ದಿನ ಆದಮೇಲೆ ಪವನ್ ಕಲ್ಯಾಣ್ ಕಡೆಯಿಂದ ಒಳ್ಳೆ ಫಿಲಮ್ ಬಂದಿದೆ. ಆ್ಯಕ್ಷನ್ ಸೀನ್ಸ್ ಎಲ್ಲ ಚೆನ್ನಾಗಿದೆ. ಫೈಟ್ಸು ಆಲ್ಮೋಸ್ಟ್ ಎಲ್ಲ ಎಕ್ಸಲೆಂಟ್. ಫೈಟ್ಗಳೆಲ್ಲ ಚೆನ್ನಾಗಿದೆ. ಮ್ಯೂಸಿಕ್ ಒಂದು ಸ್ವಲ್ಪ ಮೈಂಡಲ್ಲಿ ಓಡ್ತಿಲ್ಲ. ಒಳ್ಳೆ ಸಾಂಗ್ಸ್ ಹಿಸ್ಟಾರಿಕಲ್ ಫಿಲಮು. ಆ್ಯಂಡ್ ಈ ಟೈಮಲ್ಲಿ ಹಿಂದೂಗಳ ಬಗ್ಗೆ ಈ ಥರ ಫಿಲಮ್ ಪವನ್ ಕಲ್ಯಾಣ್ ಇಂದ ಮಾತ್ರ ಸಾಧ್ಯ. ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ.